ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಈ ವಿಡಿಯೋಲಿ ನೀವು ನಂಜನಗೂಡು ಹಿಮವಾದ ಗೋಪಾಲಸ್ವಾಮಿ ಬೆಟ್ಟ ಮತ್ತೆ ಚಾಮುಂಡಿ ಹಿಲ್ಸ್ ಅನ್ನ ನಾವು ಯಾವ ತರ ಕವರ್ ಮಾಡ್ತೀವಿ ಅಂತ ಈ ವಿಡಿಯೋಲಿ ನೋಡ್ತೀರಾ. ಈ ಟ್ರಿಪ್ ಅಲ್ಲಿ ನಾವು ಎಲ್ಲೆಲ್ಲಿ ಸುತ್ತಿದ್ವಿ, ಯಾವ ತರ ಎಕ್ಸ್ಪ್ಲೋರ್ ಮಾಡಿದ್ವಿ, ಆಮೇಲೆ ಏನೇನ್ ಆಕ್ಟಿವಿಟೀಸ್ ಮಾಡಿದ್ವಿ ಅಂತ ಈ ವಿಡಿಯೋಲಿ ನೀವು ನೋಡ್ಬೋದು. ಸೊ ಇದು ಬಂದ್ಬಿಟ್ಟು ಹೈವೇ. ಸೊ ಈಗ ನಾವು ಬೆಳಗ್ಗೆನೆ ಬಿಟ್ವಿ ಮನೆಯನ್ನ. ಸೊ ಇಲ್ಲಿಂದ ನಾವು ಫಸ್ಟ್ ಹೋಗ್ತಿರೋದು ನಂಜನಗೂಡು ಹತ್ರ. ಆಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ಓರಿಯೋ ಅಂತೂ ಚೆನ್ನಾಗಿ ನಿದ್ದೆ ಹೊಡೆದಿದೆ ಈ ಟ್ರಿಪ್ ಅಲ್ಲಿ. ಫುಲ್ಲು ಎಲ್ಲರೂ ನಿದ್ದೆ ಮಾಡಿದ್ವಿ. ಆಕ್ಚುಲಿ ಟ್ರಿಪ್ ಅಲ್ಲಿ ನಿದ್ದೆ ಬರೋದು ಸಹಜ, ಯಾಕಂದ್ರೆ ಸೀಟಲ್ಲಿ ಕೂತ್ಕೊಂಡು ಆಮೇಲೆ AC ಬೇರೆ ಆನ್ ಇರುತ್ತಾ, ಹಂಗೆ ಅಲ್ಲಿ ವಿಂಡೋ ಇಂದ ಗಾಳಿ ಬೀಸ್ತಿರುತ್ತೆ, ಹಂಗೆ ನಿದ್ದೆ ಬರೋದು ಮಲ್ಕೊಂಡ್ಬಿಡುತ್ತೆ. ಹಂಗೆ ಓರಿಯೋ ಕೂಡ ಮಲ್ಕೊಂಡಿದೆ. ಸೊ ಈಗ ಬಂದ್ಬಿಟ್ಟು ನಾವು ಫೈನಲಿ ನಂಜನಗೂಡಿಗೆ ರೀಚ್ ಆಗಿದ್ದೀವಿ. ನಂಜನಗೂಡು ಹತ್ರ ಸ್ವಲ್ಪ ಟೈಮ್ ಅನ್ನ ಸ್ಪೆಂಡ್ ಮಾಡಿಬಿಟ್ಟು ಇಲ್ಲಿರೋ ಬ್ಯಾಕ್ ವಾಟರ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ನೈಸ್ ವ್ಯೂ, ತಂಪಾದ ಗಾಳಿ. ಈಗ ನಾವು ಮ್ಯಾಗಿಯನ್ನ ಮಾಡ್ಕೊತಿದ್ದೀವಿ. ಮನೆಯಿಂದ ನಾವು ಸ್ಟವ್ ಅನ್ನ ತಗೊಂಡು ಹೋಗಿದ್ವಿ. ಚಿಕ್ಕ ಸ್ಟವ್ ಬರುತ್ತೆ. ನೀವು ಕೂಡ ಈ ತರ ಸ್ಟವ್ ಅನ್ನ ಪರ್ಚೇಸ್ ಮಾಡಿದ್ರೆ ಟ್ರಿಪ್ಗಳಿಗೆ ಹೋಗಿದಾಗ ಈ ತರ ಮ್ಯಾಗಿ ಎಲ್ಲ ಮಾಡ್ಕೊಬೋದು. ಸೊ ನಾವು ಮ್ಯಾಗಿ ಆ್ಯಂಡ್ ಪನೀರ್ ಕೂಡ ಮಾಡ್ಕೊಂಡಿದ್ವಿ. ಸೊ ಈ ವಿಡಿಯೋಲಿ ನೀವು ಮ್ಯಾಗಿಯನ್ನ ನೋಡ್ತಿದ್ದೀರಾ. ಸೊ ನಮ್ಮಮ್ಮ ಇಕ್ಕಿದ್ದಾರೆ, ಎಲ್ಲ ರೆಡಿ ಆಗಿದೆ ಆಲ್ಮೋಸ್ಟ್. ಇದು ಬಂದ್ಬಿಟ್ಟು ಡಿಫ್ರೆಂಟ್ ಟೈಪ್ ಆಫ್ ಮ್ಯಾಗಿ, ನಾರ್ಮಲ್ ಮ್ಯಾಗಿ ಅಲ್ಲ, ಇದು ಒಂಥರ ಗ್ರೀನ್ ಸ್ಪಿನಚ್ ಮ್ಯಾಗಿ ಅಂತ ಇತ್ತು. ಸೊ ಅದನ್ನೇ ತಗೊಂಡು ಇದು ಮಾಡ್ತಿರೋದು. ಸೊ ನೆಕ್ಸ್ಟ್ ಮಾರ್ನಿಂಗ್ ನಾವು ಬಂದ್ಬಿಟ್ಟು ಹಿಮವಾದ ಗೋಪಾಲಸ್ವಾಮಿ ಬೆಟ್ಟಕ್ಕೆ ನಾವೀಗ ಹೋಗ್ತಿದ್ದೀವಿ. ಸೊ ಇದು ಬಂದ್ಬಿಟ್ಟು ಆನ್ ದ ವೇ ವ್ಯೂ ಎಷ್ಟು ಚೆನ್ನಾಗಿದೆ. ಮಾರ್ನಿಂಗ್ ಎದ್ದು ಬೇಗ, ಆಮೇಲೆ ರಾತ್ರಿ ನಾವು ರೂಮಲ್ಲೇ ಸ್ಟೇ ಮಾಡಿದ್ವಿ. ಒಂದು ಕಡೆ ರೂಮನ್ನು ತೊಗೊಂಡ್ಬಿಟ್ಟು ಅಲ್ಲಿ ಸ್ಟೇ ಮಾಡಿದ್ವಿ ರಾತ್ರಿ. ಆಮೇಲೆ ಇದು ನೆಕ್ಸ್ಟ್ ಮಾರ್ನಿಂಗ್. ಸೊ ಇಲ್ಲಿ ಗ್ರೀನ್ ಗ್ರಾಸ್, ಕೌ ಎಷ್ಟು ಚೆನ್ನಾಗಿತ್ತಂದರೆ. ಆಮೇಲೆ ಅಲ್ಲಿ ಮೇಲೆ ಹೋಗೋಕ್ಕೆ ಬಸ್ಸಸ್ ಇರುತ್ತೆ. ಸೊ ನಿಮ್ಮ ಓನ್ ವೆಹಿಕಲ್ ಅಲ್ಲಿ ಬಿಡಲ್ಲ. ಸೊ ಇದು ನೀವು ಜ್ಞಾಪನ ಮಾಡ್ಕೊಳ್ಳಿ. ಮೇಲೆ ಹಿಮವಾದ ಗೋಪಾಲಸ್ವಾಮಿ ಮೇಲೆ ಹತ್ರ ಹೋಗೋಕ್ಕೆ ಓನ್ ವೆಹಿಕಲ್ ಬಿಡಲ್ಲ, ಬಸ್ಸಲ್ಲಿ ಹೋಗಬೇಕು. ಸೊ ಇದು ಎಂಟ್ರೆನ್ಸ್. ಸೊ ಈಗ ಎಷ್ಟು ಉದ್ದ ಲೈನ್ ಇತ್ತಂದರೆ, ನಾವು ಹೋಗಿದ್ದು ಸಂಡೇ, ಸೊ ಜಾಸ್ತಿ ಉದ್ದ ಲೈನ್ ಇತ್ತು. ಸೊ ಅಲ್ಲಿ ವೇಟ್ ಮಾಡಿಕೊಂಡು, ಅಂದರೆ ಅಷ್ಟುದ್ದ ಲೈನ್ ಎಂಟ್ರೆನ್ಸ್ವರೆಗೂ ಹೋಗ್ಬೇಕಂದ್ರೇ. ಆಮೇಲೆ ಅಲ್ಲಿಂದ ಬಸ್ ಟಿಕೆಟನ್ನು ಪರ್ಚೇಸ್ ಮಾಡಿ ಬಸ್ ಎಕ್ಬಿಟ್ಟು ಹೋಗಬೇಕು. ಆಮೇಲೆ ಬಸ್ಸಲ್ಲಿ ಕೂತ್ಕೊಳ್ಳೋಕೆ ಜಾಗ ಇಲ್ಲಾಂದರೆ ನಿಂತ್ಕೊಂಡು ಹೋಗ್ತಿದ್ರು. ಸೊ ನಾವು ಕೂಡ ಒಂದು ಸತಿ ಕೂತ್ಕೊಂಡಿದ್ವಿ, ಹೋಗ್ತಾನೆ ಆಮೇಲೆ ಬರ್ತಾನೆ ನಿಂತ್ಕೊಬೇಕಾಯ್ತು. ಸೊ ಇದು ಬಂದ್ಬಿಟ್ಟು ಮೇಲೆ ಹಿಮವಾದ ಗೋಪಾಲಸ್ವಾಮಿ ಬೆಟ್ಟ ಮೇಲೆ ವ್ಯೂ. ಆಮೇಲೆ ಇಲ್ಲಿ ಸ್ವಲ್ಪ ಫೋಟೋಸನ್ನು ತೊಗೊಂಡ್ವಿ. ಸೊ ಫುಲ್ ಚೆನ್ನಾಗಿ ಫೋಟೋ ಬಂದಿದೆ. ಸೊ ಇದು ಬಂದುಬಿಟ್ಟು ಅಲ್ಲಿ ಟೆಂಪಲ್ ಫೋಟೋ ಹಿಂದ್ಗಡೆ ನೀವು ನೋಡ್ಬೋದು. ಸೊ ಇನ್ನು ವಾಪಸ್ ಬಂದ್ವಿ ಕೆಳಗಡೆ. ಇದು ಬಂದುಬಿಟ್ಟು ಪಾರ್ಕಿಂಗ್ ಏರಿಯಾ ಹತ್ರ. ಸೊ ಎಲ್ಲ ಈಗ ನೀರು ಬಾಟಲ್ ತುಂಬಿಸ್ಕೊಬೇಕಂದ್ರೆ ಅದೆಲ್ಲ ಮಾಡಿಕೊಂಡು ಆಯಿತು. ಆಮೇಲೆ ಸ್ವಲ್ಪ ದೂರ ಬಂದಿದ ಮೇಲೆ ಇನ್ನು ಇಲ್ಲಿ ಗಾಡಿಯನ್ನು ಸ್ಟಾಪ್ ಮಾಡಿ ಚಿತ್ರಾನ್ನ ಮಾಡ್ತಿದ್ದಾರೆ ನಮ್ಮಮ್ಮ, ಲೆಮನ್ ರೈಸ್. ಸೊ ಮೆಣಸಿನ್ಕಾಯಿ, ಈರುಳ್ಳಿ, ನಿಂಬೆಹಣ್ಣು, ಕೊತ್ತಂಬರಿ, ಈ ಥರ ಎಲ್ಲ ತರಕಾರಿ ಒಂದಷ್ಟು ತೊಗೊಂಬಂದಿದ್ರು. ಚೆನ್ನಾಗಿರೋದು, ಅಷ್ಟು ಅಂದರೆ ಕೆಟ್ಟೋಗಲ್ಲ ಅಲ್ಲ, ಜಾಸ್ತಿ ಏನಾದರೂ ಆಚೆ ಇಕ್ಕಿದ್ರು ಆ ಥರ ತರಕಾರಿಯನ್ನು ತೊಗೊಂಬಂದು ಒಂದಷ್ಟು ಕುಕ್ಕಿಂಗನ್ನು ಮಾಡ್ಕೊಂಡ್ವಿ. ಸೊ ಈ ಥರ ನೀವು ಕುಕ್ಕಿಂಗನ್ನು ಮಾಡಿಕೊಂಡ್ರೆ ಅಂದರೆ ನೀವು ಇಲ್ಲಿ ತಂಪಾದ ಗಾಳಿಯಲ್ಲಿ ಕುತ್ಕೊಂಡು ಊಟ ಮಾಡೋ ಥರ ಆ್ಯಂಡ್ ಇಟ್ ಈಸ್ ಅ ಡಿಫ್ರೆಂಟ್ ಅಂದರೆ ಡಿಫ್ರೆಂಟಾಗೇ ಮಜಾ ಇರುತ್ತೆ. ಸೊ ಈ ಥರ ಎಲ್ಲ ನೀವು ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿ, ಸೂಪರಾಗಿರುತ್ತೆ. ಈವನ್ ಸ್ಟವ್ ಇಲ್ದಿಲ್ಲೂ ಜಾಸ್ತಿ ಒಂದಷ್ಟು ಊಟಗಳನ್ನು ಮಾಡ್ಕೊಬೋದು. ಸೊ ನೀವು ಅದನ್ನು ಟ್ರೈ ಮಾಡಿ. ಸೊ ಇಲ್ಲಿ ಈರುಳ್ಳಿ ಎಲ್ಲ ಚಿಪ್ಪೆ ತೆಗೆದ್ಬಿಟ್ಟು ಈಗ ಮೆಣಸಿನ್ಕಾಯನ್ನು ಕಟ್ ಮಾಡ್ಕೊತಿದ್ದಾರೆ. ಸೊ ಕೆಳಗಡೆ ಕಾರ್ಪೆಟ್ ಹಾಕಿದ್ದೀವಿ, ಅಂದರೆ ಕೆಳಗಡೆ ಕುತ್ಕೊಂಡು ಮಾಡೋ ಇದು ಬೇಡ ಅಂತ ಕಾರ್ಪೆಟನ್ನು ತೊಗೊಂಡೋಗಿದ್ವಿ. ಕಾರ್ಪೆಟನ್ನು ಹಾಕ್ಕೊಂಡು ಇಲ್ಲಿ ಕಟ್ ಮಾಡ್ಕೊತಿರೋದು. ಚಿಕ್ಕ ಚಾಪಿಂಗ್ ಬೋರ್ಡೇ ತೊಗೊಂಬಂದಿದ್ದೀವಿ, ಅಂದರೆ ಕ್ಯಾರಿ ಮಾಡೋಕ್ಕೂ ಈಸಿ, ಆಮೇಲೆ ಇಲ್ಲಿ ನಮಗೂ ಕೂಡ ಈಸಿ ಆಗುತ್ತಂತ. ಈಗ ಕೊತ್ತಂಬರಿಯನ್ನು ಕಟ್ ಮಾಡ್ಕೊತಿದ್ದಾರೆ ನಮ್ಮಮ್ಮ. ಚಿತ್ರಾನ್ನಕ್ಕೆ ಅಂದರೆ ಒಂಥರ ಡಿಫ್ರೆಂಟ್ ಟೈಪ್ ಆಫ್ ಚಿತ್ರಾನ್ನ ಮಾಡ್ತಿರೋದು, ಅಂದರೆ ನಾರ್ಮಲ್ ಮಾಡ್ತಾರಲ್ಲ ಆ ಥರ ಅಲ್ಲ. ಸೊ ಕೊತ್ತಂಬರಿಯನ್ನು ಕಟ್ ಮಾಡ್ಕೊತಿದ್ದಾರೆ. ಆಮೇಲೆ ಈರುಳ್ಳಿಯನ್ನು ಕೂಡ ನೀವು ನೋಡ್ಬೋದು ಅಲ್ಲಿ ರೈಟ್ ಸೈಡಲ್ಲಿ ನೀರಲ್ಲಿ ಇದು ಮಾಡ್ಕೊಂಡಿದ್ದಾರೆ ಅಂತ. ಆಮೇಲೆ ನಿಂಬೆಹಣ್ಣನ್ನು ಕೂಡ ಕಟ್ ಮಾಡ್ಕೊಂಡಿದ್ದಾರೆ. ಸೊ ವಾಶ್ ಮಾಡಿಕೊಂಡ್ರೆ ಈರುಳ್ಳಿ ಅಂದರೆ ಕಣ್ಣಲ್ಲಿ ನೀರು ಬರಲ್ಲ, ಕಟ್ ಮಾಡ್ತಾರೆ. ಆಮೇಲೆ ಜಾಸ್ತಿ ಈರುಳ್ಳಿ ಇತ್ತು, ಸೊ ನಮ್ಮಮ್ಮ ಅಲ್ಲೇ ನೀರಲ್ಲಿ ಸ್ವಲ್ಪ ತೊಳ್ಕೊಂಡ್ರು. ಆಮೇಲೆ ಅಲ್ಲಿ ಒಂದು ಬೋರ್, ಅಂದರೆ ಅಲ್ಲೆಲ್ಲ ಫಾರ್ಮ್ ಸೈಡ್ ಅಲ್ಲ, ಸೊ ಅಲ್ಲಿ ಇದಾಕಿದ್ರು. ಸೊ ಅಲ್ಲಿಂದಾನೇ ನೀರು ತೊಗೊಂಬಂದ್ವಿ. ಸೊ ಬಾಟಲಲ್ಲಿ ಫಿಲ್ ಮಾಡಿಕೊಂಡು
ಆಮೇಲೆ ಇಲ್ಲಿ ಸೌತೆಕಾಯನ್ನು ಕಟ್ ಮಾಡ್ತಿದ್ದಾರೆ, ಅಂದರೆ ಸೈಡಲ್ಲಿ ತಿನ್ನೋಕ್ಕೆ ಒಂಥರ. ಸೌತೆಕಾಯಿ ಕೂಡ ಚೆನ್ನಾಗೇ ಇತ್ತು. ನಾವು ಇನ್ನು 2 ಡೇಸ್ ಹೋಗಿದ್ವಲ್ಲ ಟ್ರಿಪ್ಗೆ, ಸೊ ಸೌತೆಕಾಯಿ ಕೂಡ ಚೆನ್ನಾಗೇ ಇತ್ತು. ಸೊ ಈಗ ಅದನ್ನು ಉಪ್ಪಾಕ್ಬಿಟ್ಟು ಅಲ್ಲಿ ಇಟ್ಕೊಂಡಿದ್ದಾರೆ. ಸೊ ಇಷ್ಟುವರೆಗೂ ಪ್ರಿಪೇರ್ ಮಾಡಿದ್ದು ಈರುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ನಿಂಬೆಹಣ್ಣು ಮತ್ತು ಸೌತೆಕಾಯಿ. ಸೊ ಕುಕ್ಕರಲ್ಲಿ ರೈಸ್ ಸಿಕ್ಕಿದ್ರು, ಅದು ಕೂಡ ವಿಸಿಲ್ ಬಂದಿದೆ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಚಿತ್ರಾನ್ನ ಮಾಡೋಕ್ಕೆ ಇಷ್ಟೊತ್ತು. ಸೊ ಇಲ್ಲಿ ಕುತ್ಕೊಳ್ಳೋಕೆ ಕೂಡ ಜಾಗ ಇತ್ತು. ಆಮೇಲೆ ಕಾರ್ ಪಾರ್ಕಿಂಗ್ ಮಾಡಿದ್ದು, ಆಮೇಲೆ ಕುತ್ಕೊಂಡೆಲ್ಲ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಲೋರಿಯೋ ಕೂಡ ಚೆನ್ನಾಗಿ ತಂಪು ಗಾಳಿಯನ್ನು ಮಜಾ ಮಾಡ್ಕೊಂಡು ಕೂತಿದೆ ಇಲ್ಲಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಸನ್ಫ್ಲವರ್ ಇತ್ತು, ಎಷ್ಟು ಸೂಪರಾಗಿತ್ತು ಗೊತ್ತಾ ಸನ್ಫ್ಲವರು. ಆಮೇಲೆ ಇಲ್ಲಿರುವ ವ್ಯೂಗೆ ನಾವು ಮಾಡಿ ಚಿತ್ರಾನ್ನಗೆ ಚೆನ್ನಾಗೇ ಸೆಟ್ ಆಯಿತು. ಸೊ ಈಗ ಬಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ವಿಸಿಲ್ ಬರ್ತಿದೆ ಕುಕ್ಕರು. ಸೊ ರೈಸ್ ಸಿಕ್ಕಿದ್ಮೇಲೆ ಈಗ ಚಿತ್ರಾನ್ನ ರೆಡಿ ಮಾಡ್ಕೊತಿದ್ದಾರೆ. ಸೊ ಬಾಣಲಿಯಲ್ಲಿ ಎಣ್ಣೆ ಹಾಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಆಗಿದ್ಮೇಲೆ ಮೆಣಸಿನ್ಕಾಯನ್ನು ಹಾಕೊತಿದ್ದಾರೆ. ನಾನು ಅಂದಿದ್ದ ಥರ ಡಿಫ್ರೆಂಟ್ ಚಿತ್ರಾನ್ನ, ಯಾಕಂದರೆ ಇದರಲ್ಲಿ ಸಾಸಿವೆ, ಜೀರಿಗೆ, ಕರೇಪಾಕ್ ಅಂತ ಏನೂ ಇಲ್ಲ. ಸೊ ಯಾಕಂದರೆ ಎಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಟ್ರಿಪ್ಗೆ ಎಲ್ಲ. ಸೊ ಈ ಥರ ನಾವು ಸಿಂಪಲಾಗೆ ಮಾಡ್ಕೊತಿದ್ದೀವಿ. ಆಮೇಲೆ ಮೆಣಸಿನ್ಕಾಯಿ ಆಗಿದ್ಮೇಲೆ ಈರುಳ್ಳಿಯನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ಈಗ ಅದರಲ್ಲಿ ಸ್ವಲ್ಪ ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದಾರೆ. ಈ ಥರ ಕುಕಿಂಗ್ ನಾವು ಜಾಸ್ತಿ ಲಾಂಗ್ ಟ್ರಿಪ್ಪಿಗೆ ಹೋಗಿದಾಗ ನಾವು ತೊಗೊಂಡೋಗೋದು, ಅಂದರೆ ಕುಕಿಂಗ್ ಮಾಡಿದ್ರೆ ಕೂಡ ಈಸಿ ಆಗುತ್ತಂತ. ಆಮೇಲೆ ಇಲ್ಲಿ ಬ್ರೆಡ್ ಮೇಲೆ ಗುಲ್ಕನನ್ನು ಹಾಕ್ಕೊತಿದ್ದಾರೆ. ಗುಲ್ಕನ್ ಮತ್ತು ಬ್ರೆಡ್ಡನ್ನು ತೊಗೊಂಬಂದಿದ್ದು, ಅದ್ಯಾಕೆ ವೇಸ್ಟ್ ಮಾಡೋಣ ಅಂತ ಗುಲ್ಕನ್ ಹಾಕ್ಕೊಂಡು ತಿಂತಿದ್ರು. ಸೊ ಈಗ ಇಲ್ಲಿ ಮಿಕ್ಸ್ ಮಾಡಿಕೊಂಡು ಅದು ಮುಚ್ಕೊಂಡ್ರೆ, ಆಮೇಲೆ ಈಗ ತೆಗೆದ್ಬಿಟ್ಟು ಸ್ವಲ್ಪ ಇಲ್ಲಿ ಕೊತ್ತಂಬರಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದಾರೆ, ನಿಂಬೆಹಣ್ಣು. ಈ ಥರನೇ ಚಿತ್ರಾನ್ನ ಗೊಜ್ಜನ್ನು ಈಸಿಯಾಗಿ ಮಾಡ್ಕೊಂಬಿಟ್ರು ನಮ್ಮಮ್ಮ. ನೋಡ್ಬೋದು ಸಾಸಿವೆ ಇಲ್ಲ, ಏನೂ ಇಲ್ಲ, ಆದ್ರೂ ಚೆನ್ನಾಗಿತ್ತು ಅವತ್ತು ಆ್ಯಕ್ಚುಲಿ ಚಿತ್ರಾನ್ನ ಮಾಡಿದ್ದು, ಸೂಪರ್ ಕ್ವಿಕ್ಕಾಗಿ. ಆಮೇಲೆ ಈಗ ರೈಸ್ ಜೊತೆ ಮಿಕ್ಸ್ ಮಾಡ್ಕೊತಿದ್ದಾರೆ ಅನ್ನ. ಈ ಥರ ಸೂಪರ್ ಟೇಸ್ಟಿ ಫುಡ್ಡನ್ನು ನೀವು ಮಾಡ್ಕೊಬೋದು ಟ್ರಿಪ್ಪಿಗೆಲ್ಲ ಹೋಗಿದ್ದಾಗ. ಎಷ್ಟು ಚೆನ್ನಾಗಿದ್ದು ಗೊತ್ತಾ ಅವತ್ತು ತಿಂದಿದಾಗ. ಸೊ ಈಗ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದಾರೆ. ಸೊ ನಾವು ಪ್ಲಾಸ್ಟಿಕ್ ಪ್ಲೇಟ್ಸನ್ನು ತೊಗೊಂಡೋಗಿದ್ವಿ. ಸೊ ಅದರಲ್ಲೇ ಹಾಕ್ಕೊಂಡು ಆಮೇಲೆ ಅಲ್ಲಿ ಹೆಂಗೋ ಬೋರ್ ಇತ್ತಲ್ಲ ಅಲ್ಲೇ ತೊಳ್ಕೊಂಬಿಟ್ಟು ಇಟ್ಕೊಂಡ್ಬಿಟ್ವಿ. ಸೊ ಈ ಥರ ನಾವು ಈಸಿಯಾಗೆ ನಮ್ಮ ಕೆಲಸವನ್ನು ಅಲ್ಲಿ ಮಾಡ್ಕೊಂಡ್ವಿ. ಅಲ್ಲೇ ಆ್ಯಕ್ಚುಲಿ 1.5 hour ಆಯಿತು, ಆದ್ರೂ ಅಲ್ಲಿ ನಾವು ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಈಗ ನಾನು ರಿವ್ಯೂ ಅಂತಿದ್ದೀನಿ ಚಿತ್ರಾನ್ನ ಹೆಂಗಿದೆ ಅಂತ. ಸೊ ಫೈನಲಿ ಚಿತ್ರಾನ್ನ ಎಲ್ಲ ತಿಂದಾಯಿತು. ಸೊ ಚೆನ್ನಾಗಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿ ಗಾಳಿಯಲ್ಲಿ ಹಂಗೆ ವಾಕಿಂಗ್ ಮಾಡಿಕೊಂಡು, ಯಾಕಂದರೆ ನಾವು ಕಾರಲ್ಲಿ ಜಾಸ್ತಿ ಹೊತ್ತೆ ಕೂತ್ಕೊಂಡಿದ್ವಿ. ಸೊ ಈಗ ಫೈನಲಿ ಫುಡ್ ಎಲ್ಲ ಆಯಿತು ತಿಂದ್ಬಿಟ್ಟು. ಆಮೇಲೆ ಇಲ್ಲಿ ಸ್ವಲ್ಪ ನೋಡ್ಬೋದು ಎಷ್ಟು ಕ್ಯೂಟ್ಗಿದೆ ಇದು ಅಂತ. ಸೊ ಗೋಟ್ಸ್ ಎಲ್ಲ ಹೋಗ್ತಿತ್ತು. ಆಮೇಲೆ ಗೋಟ್ಸ್ ಅಂದರೆ ಓರಿಯೋಗೆ ಆಟ ಆಡಬೇಕು, ನಾನು ಅದ್ರ ಹತ್ರ ಹೋಗ್ಬೇಕು ಏನಿದು ಅಂತ. ಸೊ ಇಲ್ಲಿ ನಮ್ಮ ತಂಗಿ ಇಟ್ಕೊಂಡಿದ್ರೆ ಆ ಥರನೇ ಅಲ್ಲಿ ಹೋಗೋಕೆ ಇದು ಮಾಡ್ತಿದ್ದೆ, ಅದಕ್ಕೆ ನಮ್ಮ ತಂಗಿ ಇಟ್ಕೊಂಡ್ಬಿಟ್ಟಿದ್ದಾಳೆ. ಸೊ ಫುಲ್ ಕಾರ್ ಪಾಸ್ ಆಗ್ತಿತ್ತು, ಅಲ್ಲಿ ಗಾಳಿ, ಸನ್ಫ್ಲವರ್ಸ್. ಸೊ ಅದೆಲ್ಲ ಆಗಿದ್ಮೇಲೆ ಇನ್ನು ಕಾರಲ್ಲಿ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಈಗ ನಾವು ಹೋಗ್ತಿರೋದು ಚಾಮುಂಡಿ ಹಿಲ್ಸ್ಗೆ. ಸೊ ನಮ್ಮದು ಬಂದುಬಿಟ್ಟು 2 days ಪ್ಲ್ಯಾನ್ ಅಲ್ಲ ಟ್ರಿಪ್ದು. ಸೊ ಈಗ ನಾವು ಈವ್ನಿಂಗ್ ಈಗ ನಾವು ಬಂದುಬಿಟ್ಟು ಚಾಮುಂಡಿ ಹಿಲ್ಸ್ಗೆ ಹೋಗ್ತಿದ್ದೀವಿ. ಸೊ ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಮೌಂಟೇನ್ ಟೈಪ್ಸು, ಮೇಲೆ ಹೋಗಬೇಕು, ಘಾಟ್ ಸೆಕ್ಷನ್ ಥರ ಒಂಥರ ಹಂಗೆ ಇರೋದು ಅಲ್ಲಿ. ಸೊ ಈ ಥರ ಎಲ್ಲ ಹೋಗಬೇಕು ಮೇಲೆಗಡೆ. ಸೊ ಇದು ಬಂದುಬಿಟ್ಟು ವ್ಯೂ ಚಾಮುಂಡಿ ಹಿಲ್ಸ್ದು. ಸೊ ಇದನ್ನ ಕಲ್ಗಡೆ ನಾವಿನ್ನು ಟೆಂಪಲ್ ಹತ್ರ ರೀಚ್ ಆಗಬೇಕು. ಇನ್ನು ಜಾಸ್ತಿ ಗ್ರೀನರಿ ಇತ್ತು, ಅದಕ್ಕೆ ಸೂಪರ್ ಆಗಿತ್ತು. ಆಮೇಲೆ ಇದು ಒಂಥರ ಘಾಟ್ ಸೆಷನ್ ಅಲ್ಲ, ಚಳಿ ಕೂಡ ಇತ್ತು. ಈ ಥರ ಸನ್ ರೂಫ್ ಓಪನ್ ಮಾಡಿಕೊಂಡು ಮೇಲೆ ನಿಂತ್ಕೊಂಡು ಸೂಪರ್ ಆಗಿತ್ತು ಅಂತೂ. ಅಲ್ಲಿ ಗ್ರೀನರಿ, ಆ ಗಿಡಗಳು ಸೂಪರ್.
ಇಲ್ಲೊಂಥರ ಹೆಂಗಂದರೆ ಘಾಟ್ ಸೆಷನಲ್ಲೆಲ್ಲ ಅಂದರೆ ಗ್ರೀನರಿ ಜಾಸ್ತಿ ಇರುತ್ತಲ್ಲ, ಸೊ ಕಾಣೋಕ್ಕೂ ಚೆನ್ನಾಗಿರುತ್ತೆ, ಅಲ್ಲಿ ಹೋಗೋಕ್ಕೂ ನಮ್ಗೆ ಇಷ್ಟ ಆಗುತ್ತೆ. ಸೊ ಈ ಥರ ಪ್ಲೇಸಸನ್ನು ನಾವು ವಿಸಿಟ್ ಮಾಡಿದ್ರೆ ನಾವು ಇನ್ನೂ ಗ್ರೀನರಿಯನ್ನು ನೋಡ್ಬೋದು. ವೆರಿ ಸೂಪರ್ ಗ್ರೀನರಿ ಇಲ್ಲಿ. ಸೊ ನೀವು ಕೂಡ ಈ ಥರ ಚಾಮುಂಡಿ ಹಿಲ್ಸ್ ಹತ್ರ ಇರೋ ನಿಮ್ಮ ಮನೆ ಹತ್ರ ಇರೋ ನಂದಿ ಹಿಲ್ಸೇ ಇರಲಿ, ಇಲ್ಲಾಂದರೆ ಚಾಮುಂಡಿ ಹಿಲ್ಸೇ ಇರಲಿ, ನೀವು ಒಂದ್ಸತಿ ಆಗಾಗ ವಿಸಿಟ್ ಮಾಡಬೇಕು. ಸೊ ವೀಕ್ಲಿ ಒನ್ಸ್ ಇಲ್ಲಾಂದರೆ ಯಾವಾಗನ ನೀವು ಫ್ರೀ ಇದ್ದಿದ್ದಾಗ ಈ ಥರ ಶಾರ್ಟ್ ಟ್ರಿಪ್ಸನ್ನು ಪ್ಲ್ಯಾನ್ ಮಾಡಿಕೊಂಡ್ರೆ ನೀವು ಸ್ವಲ್ಪ ಟೂರ್ ಅಂದರೆ ಟ್ರಿಪ್ ಹೋಗಿದ ಥರನೂ ಆಗುತ್ತೆ, ನೀವು ಎಕ್ಸ್ಪ್ಲೋರ್ ಮಾಡಿದ ಥರನೂ ಆಗುತ್ತೆ. ಆಮೇಲೆ ಇನ್ನಷ್ಟು ನೀವು ನಾಲೆಜನ್ನು ಗೇನ್ ಮಾಡ್ಬೋದು. ಸೊ ಈ ಥರ ಹೋಗಿದ್ರೆ ನೀವು ಕೂಡ ಸೂಪರ್ ಎಂಜಾಯ್ ಕೂಡ ಮಾಡ್ತೀರಾ. ಆಮೇಲೆ ನಿಮಗೆ ಆಫೀಸ್ ಸ್ಕೂಲಿಂದ ಸ್ವಲ್ಪ ಬ್ರೇಕು ಸಿಗುತ್ತೆ. ಆಮೇಲೆ ನೀವು ಇನ್ನು ಎಕ್ಸ್ಪ್ಲೋರ್ ಮಾಡಿ ನಾಲೆಜನ್ನು ಕೂಡ ಗೇನ್ ಮಾಡ್ತೀರಾ. ಸೊ ಈಗ ಬಂದುಬಿಟ್ಟು ವಿ ಆರ್ ಆನ್ ದ ವೇ ಟು ಚಾಮುಂಡಿ ಹಿಲ್ಸ್. ಸೊ ಆಲ್ಮೋಸ್ಟ್ ಬಂದಿದ್ದೀವಿ. ಸೊ ಇನ್ನೇನು ರೀಚ್ಡ್. ಸೊ ಫುಲ್ ಅಲ್ಲೆಲ್ಲ ಆರ್ಕಿಟೆಕ್ಚರ್ ಅಂತೂ ಅಲ್ಲಿ ನಾವು ತೋರಿಸಿದ್ರಲ್ಲ ಈಗ, ಅಲ್ಲಿ ಅದು ಒಂಥರ ಹೈಲೈಟ್ ಥರ ಅಲ್ಲಿತ್ತು. ಸೊ ಐ ಕ್ಯಾಚಿಂಗ್ ಅಲ್ಲಿ. ಸೊ ಈಗ ಎಸ್ ವಿ ಹ್ಯಾವ್ ಡ್ರೈವಿಂಗ್ ಆದರೆ ನೋಡೋಕೆ ಮಾತ್ರ ವ್ಯೂ ಸಕ್ಕದಾಗಿತ್ತು. ಅಲ್ಲಿ ಕೆಳಗಡೆ ಬಿಲ್ಡಿಂಗ್ಸ್ ಎಲ್ಲ ಎಷ್ಟು ಪುಟ್ಟದಾಗಿ ಕಾಣಿಸ್ತಿತ್ತು. ಸನ್ ಕೂಡ ಒಂಥರ ಸೆಟ್ ಆಗೋಕ್ಕೆ ಬಂದಿದೆ ಈಗ. ಸೊ ಇಲ್ಲೆಲ್ಲ ಜನ ನಿಂತಿದ್ದಾರಲ್ಲ ಕಾರ್ ಪಾರ್ಕ್ ಮಾಡಿಬಿಟ್ಟು, ಇಲ್ಲಿ ವ್ಯೂ ಪಾಯಿಂಟ್ ಫೋಟೋ ಸೆಷನ್ಗೆಲ್ಲ ನೋಡ್ಬೋದು. ಇಲ್ಲಿ ಕೆಳಗಡೆ ಓರಿಯೋ ಕೂಡ ವಿಂಡೋಲ್ಲಿ ನಿಂತ್ಕೊಂಡ್ಬಿಟ್ಟಿದೆ ನೋಡೋಕ್ಕೆ ಗ್ರೀನರಿಯನ್ನು, ಗಾಳಿ ಹಣ್ಣ. ಸೊ ಎಸ್, ಓರಿಯೋ ಕೂಡ ನೋಡ್ತು. ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಬಸ್ಸಸ್ ಕೂಡ ಅವೈಲೇಬಲ್ ಇದೆ ಆ್ಯಕ್ಚುಲಿ. ಸೊ ನೀವು ಬಸ್ಸಸನ್ನು ಕೂಡ ಇದು ಮಾಡ್ಬೋದು. ಸೊ ನಮ್ಮ ಅಮ್ಮ ಹತ್ರ ಹೋಗ್ಬಿಟ್ಟು ಕುತ್ಕೊಂಡ್ಬಿಟ್ಟಿದೆ ಓರಿಯೋ. ಸೊ ಎಸ್, ಅಲ್ಲಿ ಬೋರ್ಡನ್ನು ಕೂಡ ನೋಡ್ಬೋದು, ಚಾಮುಂಡಿ ಹಿಲ್ಸ್ ಅಂತ ಹಾಕಿದ್ದಾರೆ. ಸೊ ಈಗ ನಾವು ಪಾರ್ಕಿಂಗ್ ಹತ್ರ ಬಂದಿದ್ದೀವಿ. ಪಾರ್ಕಿಂಗ್ ಮಾಡಿಬಿಟ್ಟು ದೇವಸ್ಥಾನ ದರ್ಶನಕ್ಕೆ ಹೋಗ್ತೀವಿ. ಸೊ ಇಲ್ಲಿ ಪಾರ್ಕಿಂಗ್ ಕೂಡ ಚೆನ್ನಾಗಿದೆ. ಕೆಳಗಡೆ ಇನ್ನೂ 2 ಫ್ಲೋರ್ ಇತ್ತು ಅದ್ರ ಕೆಳಗಡೆನೂ, ಆಮೇಲೆ ಇಲ್ಲಿ ಮೇಲೆ ಒಂದು. ಸೊ ಇಲ್ಲಿಂದ ಕೆಳಗಡೆ ಕೂಡ ಹೋಗ್ಬೋದು. ಸೊ ಗ್ಯಾಪ್ನ ಇಟ್ಕೊಳ್ಳಿ. ಇಲ್ಲಿ ಇನ್ನೂ 2 ಕೆಳಗಡೆ ಇದೆ ಅಂದರೆ ಬೇಸಲ್ಲಿ. ಸೊ ಇಲ್ಲಿಂದ ಕೆಳಗಡೆ ಹೋಗ್ಬೋದು, ನೋಡ್ಬೋದು ಇಲ್ಲಿ ಕೆಳಗಡೆ ಇದೆ ಅಂತ. ಸೊ ಇಲ್ಲಿ ಬೋರ್ಡ್ ಇರುತ್ತೆ, ನೀವು ಈಸಿಯಾಗಿ ಪಾರ್ಕಿಂಗ್ ಮಾಡ್ಕೊಬೋದು. ಸೊ ಇದು ಬಂದ್ಬಿಟ್ಟು ಚಾಮುಂಡಿ ಹಿಲ್ಸಿನ ಚಾಮುಂಡಿ ದೇವಸ್ಥಾನ. ಸೊ ಇಲ್ಲಿ ಕೂಡ ನಾವು ದರ್ಶನ ಮಾಡ್ಕೊಂಡು ಆಯಿತು, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಎಲ್ಲ ಆಗಿದ್ಮೇಲೆ ನಾವು ವಿ ಆರ್ ರಿಟರ್ನಿಂಗ್ ಟು ಹೋಮ್. ಯಾಕಂದರೆ ಈಗ 2 ಡೇಸ್ ಆಯ್ತಲ್ಲ, ಸೊ ನಾವೀಗ ಮನೆಗೆ ಹೋಗ್ತಿದ್ದೀವಿ. ನಾವು ನೋಡ್ಬೇಕು ಅಂದ್ಕೊಂಡಿದ್ದು ನಂಜನಗೂಡು, ಆಮೇಲೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ, ಆಮೇಲೆ ಚಾಮುಂಡಿ ಹಿಲ್ಸನ್ನು ಕೂಡ ಕವರ್ ಮಾಡಾಗಿದೆ. ಸೊ ನಾವೀಗ ಮನೆಗೆ ಹೋಗ್ತಿದ್ದೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮೀಟ್ ಯು ಆಲ್ ಇನ್ ಅನದರ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.